ಆತ್ಮೀಯ ಕೇಳುಗರೆ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆಟ್ಲ ಇಲ್ಲಿನ ಮಕ್ಕಳು ನಡೆಸಿಕೊಡುವ ಇನಿದನಿ ಕಾರ್ಯಕ್ರಮ ಸಂಪುಟ 3 ಸಂಚಿಕೆ 5ಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಭುವಿಯನ್. ಈಗ ತರಕಾರಿಗಳ ಹಾಡನ್ನು ಹೇಳೋಣ. ಅನ್ನವು ಜೋಳದಿಂದ ರೊಟ್ಟಿಯು, ಗೋಧಿಯಿಂದ ಚಪಾತಿಯು, ಉದ್ದಿನಿಂದ ಬೋಂಡವು, ಲಾಲ 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 ಲಾಲ. ಬದನೆ ಬೇಕು ಪಲ್ಯಕ್ಕೆ, ಹಾಗಲಕಾಯಿ ಗೊಜ್ಜಿಗೆ, ಬೂದುಗುಂಬಳ ಸಾರಿಗೆ, ಬಾಳೆಕಾಯಿ ಬಜ್ಜಿಗೆ, ಲಾಲ 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 ಲಾಲ. ಕ್ಯಾರೆಟ್ನಿಂದ ಹಲ್ವಾವು, ಕಾಳಿನಿಂದ ಗುಗ್ರಿಯು, ಸೊಪ್ಪಿನಿಂದ ಪಲ್ಯವು, ಬೆಲ್ಲದಿಂದ ಪಾಯಸವು, ಲಾಲ 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 ಲಾಲ. ಈಗ ಕೇಳೋಣ ಸ್ವಚ್ಛತೆಯ ಘೋಷಣಾವಾಕ್ಯ. ಶೌಚಾಲಯ ಬಳಸಿ, ಆರೋಗ್ಯ ಉಳಿಸಿ, ಬಲೆವು ಸ್ವಚ್ಛ ನಿಲ್ಲಿಸಿ, ಆರೋಗ್ಯ ವೃದ್ಧಿಸಿ, ಪ್ಲಾಸ್ಟಿಕ್ ಮಿತಾಗಿ ಬಳಸುವ, ಪರಿಸರವನ್ನು ಉಳಿಸುವ, ತಲೆಗೊಂದು ಮುಂಡಾಸು, ಮನೆಗೊಂದು ದಂಡಾಸು, ಎಲ್ಲರೊಟ್ಟಾಗೋಣ, ಸ್ವಚ್ಛ ಭಾರತ ಕಟ್ಟೋಣ. ಮುಂದಿನದಾಗಿ ಇಂಗ್ಲಿಷ್ ಹಾಡು. 1 potato, 2 potato, 3 potato, 4, 5 potato, 6 potato, 7 potato, more, 8 potato, 9 potato, 10 potato, ಇನ್ನೋರ್. ಈಗ ಕತೆ ಕೇಳೋಣ. ಒಮ್ಮೆ ಕಾಡಿನಲ್ಲಿ ಎಲ್ಲ ಪಕ್ಷಿಗಳು ಸೇರಿ ಹಬ್ಬ ಆಚರಿಸಿದವು. ಅಲ್ಲಿ ಸೇರಿದ್ದ ಎಲ್ಲ ಪಕ್ಷಿಗಳು ನಾನು ಚೆನ್ನಾಗಿದ್ದೇನೆ ಎಂದು ಬೀಗಿದವು. ಹಾಗಾದರೆ ಯಾರು ಚೆನ್ನಾಗಿದ್ದಾರೆ ನೋಡೋಣವೆಂದು ಒಂದೊಂದೇ ವೇದಿಕೆಗೆ ಬಂದವು. ಕಾಗೆ ಬಿಳಿಯ ಕೋಟನ್ನು ಧರಿಸಿ ಬಂದಿತು. ಕೋಗಿಲೆ ಕೆಂಪು ಅಂಗಿಯನ್ನು ಹಾಕಿತು. ಗುಬ್ಬಿ ಹಸಿರು ಚಡ್ಡಿಯನ್ನು, ಗಿಳಿಯು ಕಪ್ಪು ಕುಪ್ಪಾಸವನ್ನು ಧರಿಸಿದ್ದವು. ಪಾರಿವಾಳ ಛತ್ರಿಯನ್ನು ಹಿಡಿದು ವಯ್ಯಾರ ತೋರಿತು. ಕೊಕ್ಕರೆ ಪೈಜಾಮ ಧರಿಸಿ ಟೋಪಿಯನ್ನು ಹಾಕಿತು. ಯಾವುದೇ ರೀತಿಯ ವೇಷಭೂಷಣ ಧರಿಸದೆ ನವಿಲು ತನ್ನ ಸುಂದರವಾದ ಗರಿಗಳಿಂದ ನೃತ್ಯವನ್ನು ಮಾಡಿತು. ಎಲ್ಲ ಪಕ್ಷಿಗಳು ಚಪ್ಪಾಳೆ ತಟ್ಟಿ ಕುಣಿದಾಡಿದವು. ನವಿಲೇ ಸುಂದರ ಎಂದು ಘೋಷಿಸಿದವು. ಬಹುಮಾನ ಕೊಟ್ಟವು. ಗಣಿತದ ಹಾಡೊಂದನ್ನು ಕೇಳೋಣ. ವಾರಕ್ಕೇಲೋ 7 ದಿನ, ಭಾನುವಾರಕ್ಕೆ ರಜಾ ದಿನ, ಸೋಮವಾರ ಚಿನ್ನಿ ದಾಂಡು, ಮಂಗಳವಾರ ವಾಲಿಬಾಲ್. ವಾರಕ್ಕೇಲೋ 7 ದಿನ, ಭಾನುವಾರದ ರಜಾ ದಿನ, ಸೋಮವಾರ ಚಿನ್ನಿ ದಾಂಡು, ಮಂಗಳವಾರ ವಾಲಿಬಾಲ್. ಗುರಿಯಾಟವು ಬುಧವಾರ, ಗುರಿಯಾಟವು ಬುಧವಾರ, ಶುಕ್ರವಾರ ಲಗೋರಿ ಚೆಂಡು, ಶನಿವಾರಕ್ಕೆ ಕ್ರಿಕೆಟು ದಾಂಡು. ವಾರಕ್ಕೆ 7 ದಿನ,
ರಜಾ ದಿನ. ಈಗ ಗಾದೆ ಮಾತು. ಅಡಿಕೆ ಕದ್ದರು ಕಳ್ಳ, ಆನೆ ಕದ್ದರು ಕಳ್ಳ. ವಿದ್ಯೆ ದೊಡ್ಡಪ್ಪ, ವಿದ್ಯೆ ಅದರಪ್ಪ. ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು. ಎಲ್ಲರೂ ಅರಸರಾದರೆ ಪಲ್ಲಕ್ಕಿ ಹೊರಲಿ ಯಾರು? ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇಷ್ಟು ಹೊತ್ತು ನಮ್ಮ ಶಾಲಾ ಮಕ್ಕಳ ಇನಿದನಿ ಕಾರ್ಯಕ್ರಮ ಕೇಳಿಸ್ಕೊಂಡ್ರಲ್ಲ, ಹೇಗೆನಿಸಿತು? ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.